ಹಾಯ್, ಇದು ಮಂಡೇ ಮಿನಿ ವ್ಲಾಗ್. ಇವತ್ತು ಬೆಂಗಳೂರು ಟು ಊರಿಗೆ ಅನ್ನೋ ಥರ ಇತ್ತು. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಮ್ಮ ಅನ್ನ ಸಾಂಬಾರು ಮಾಡಿತ್ತು ತಿಂದ್ಕೊಂಡು, ಇನ್ನು ಅವನ ಜೊತೆಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರು ಕೂಡ ಕೆಲ್ಸಕ್ಕೆ ಹೋದರು. ಅದಾದಮೇಲೆ ಅಮ್ಮ ನಾನು ನಡ್ಕೊಂಡು ಬಂದ್ವಿ. ಅಮ್ಮ ಅವ್ರ ಫ್ಯಾಕ್ಟ್ರಿ ತನಕ ಬಂತು. ಅದಾದಮೇಲೆ ನಾನು ವೀಡಿಯೋ ಸ್ಟಾಪಿಗೆ ಬಂದುಬಿಟ್ಟು ಬಸ್ ಎಕ್ಕೊಂಡು ಬಂದೆ. ಇವತ್ತಿನ ಜರ್ನಿ ಮಾತ್ರ ಸಲೀಸಾಗಿತ್ತು ಗೊತ್ತಾ. ಎಷ್ಟು ಬೇಗ ಬಂದೋ ಹೊಸಕೆರೆಗೆ ಅನ್ನಿಸ್ತು. ಫುಲ್ ಮೋಡ ಥರ ಇತ್ತು. ಅಲ್ಲಿಗೂ ಹೊಸಕೆರೆಗೆ ಸ್ವಲ್ಪ ಮಳೆ ಬಂತು. ಇನ್ನು ಆಟೋ ಇತ್ತು ಅಂತ ಆಟೋಗೆ ಬಂದೆ. ಬರ್ತಿಯಂಗೆ ಮನೆ ಹತ್ರ ಕೂಡ ಮಳೆ ಅಂತೂ ಸಿಕ್ಕಾಬಟ್ಟೆ ಬಂತು. ಇನ್ನು ನಾನು ಸ್ವಲ್ಪ ಹೊತ್ತು ಮಳೆಗೆ ಆಟ ಆಡಿಕೊಂಡು, ಯಾಕೋ ಮಳೆಗೆ ನೆನಿಬೇಕು ಅನ್ನಿಸ್ತು ಹೆಂಗೂ. ಹಂಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಿಜ ಹೇಳ್ಬೇಕು ಅಂದರೆ ಇವತ್ತೇ ಇಷ್ಟು ಜೋರಾಗಿ ಮಳೆ ಬಂದಿತ್ತು. ಇನ್ನು ಟೀ ಮಾಡ್ಕೊಂಡು ಟೀ ಕುಡಿದು ಮತ್ತೆ ನೋಡಿದ್ರೆ ಮಳೆ ಅಸಲು ನೈಟೆಲ್ಲ ಬಿಡಲೇ ಇಲ್ಲ. ಹಂಗೆ ನಮ್ಮಮ್ಮ ಟೀ ತಗೊಂಡೋಗಿದ್ನೆಲ್ಲ ಕುರಿಯನಿಗೆ ಅಲ್ಲಿ ಅಂಗಡಿ ಸಿಕ್ಕಿದ್ವಂತೆ ಸ್ವಲ್ಪ. ಇನ್ನು ಕರ್ಕೊಂಡೆ ನಮ್ಮ ಅಜ್ಜಿ ಎಲ್ಲ ಹಚ್ಬಿಟ್ಟು ನೀರನ್ನ ಕಾಕಿ ತೊಳೆದಿಕ್ಕಿತ್ತು ಆಲ್ರೆಡಿ. ಹಂಗೆ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿತ್ತು ಮಿಕ್ಸಿಗೆ ಹಾಕೋಕ್ಕೆ. ಇನ್ನು ಅಣಬೆ ನೋಡಿದ್ರೆ ಎಲ್ಲ ಬುಟ್ಕಾಯಿ ಎಷ್ಟು ಚೆನ್ನಾಗಿರ್ತಾವೆ ಈ ಥರದ ತಿನ್ನೋಕ್ಕಾದರೆ. ನನಗಂದರೆ ತುಂಬ ಇಷ್ಟ ಈ ಥರ ತಿನ್ನೋಕ್ಕೆ. ಈ ಸಾಂಬಾರು ಮಾಡೋದು ಕೂಡ ಈಸಿನೇ. ಅವನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಒಯ್ದರೆ ಸಾಕು ಅಷ್ಟೇ. ಸ್ವಲ್ಪ ಹೊತ್ತು ಕುದಿಸಿದ್ರೆ ಅವೇನು ಬೇಗ ಬೇಯ್ತವೆ. ಅಣಬೆ ಅಂದರೆ ನನಗೆ ಮಾತ್ರ ತುಂಬ ಇಷ್ಟ ತಿನ್ನೋಕ್ಕೆ ಮಾತ್ರ. ಇನ್ನಿವತ್ತಿನ ದಿನ ಇಷ್ಟೇ ಅಂತ ಹೇಳ್ತಾ ಸಿಗೋ ಮತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.